ಸಾರಿ ಬೇಬಿ, ನನಗೆ ಚೂರು ಕಾಲಾವಕಾಶ ಕೊಡು. ಆಸೆಗಳು ಎಲ್ಲ ಈಡೇರಿಸ್ತೀನಿ. ನೀನು ಆಡೋ ಒಂದು ಮಾತು ಸುಳ್ಳಾದರೆ ಹೇಗೋ ನಂಬೋದು ಹರಿ, ಆದರೆ ನೀನು ಆಡೋ ಪ್ರತಿಯೊಂದು ಮಾತು ಸುಳ್ಳೆ ಹರಿ. ನೀನು ಒಂಥರ ಸ್ವಾರ್ಥಿ. ನಿನಗೆ ಬೇರೆಯವ್ರ ಜೀವನದ ಬಗ್ಗೆ ಯೋಚನೆನೇ ಇಲ್ಲ. ನೀನು ಚೆನ್ನಾಗಿದ್ರೆ ಸಾಕು, ಕಷ್ಟಪಡದೆ ಕೆಲ್ಸಕ್ಕೆ ಹೋಗದೆ ಹೇಗೆ ಸಂಪಾದನೆ ಮಾಡಬೇಕು, ಇಷ್ಟೇ ತಾನೇ ನಿನ್ನ ಆಸೆ. ಓ ಇಲ್ಲ ಬೇಬಿ, ನನಗೂ ಬೇರೆಯವ್ರ ಥರ ಬದುಕಬೇಕು ಅಂತ ಆಸೆ ಇದೆ. ನಮ್ಮದೇ ಒಂದು ಸ್ವಂತ ಮನೆ ಕಟ್ಟಬೇಕು, ಅಲ್ಲಿ ನಿನ್ನ ನನ್ನ ಮಗುನ ಸುಖವಾಗಿ ನೋಡ್ಕೊಂಡಿರ್ಬೇಕು ಅಂತ ನನಗೆ ತುಂಬ ಆಸೆ ಇದೆ. ಏನು ಮಾಡೋದು, ನನ್ನ ಗ್ರಹಚಾರ ಸರಿ ಇಲ್ಲ. ನಾನು ಏನೇ ಮಾಡಕ್ಕೆ ಹೋದ್ರೂ ಎಲ್ಲ ಉಲ್ಟಾಗತ್ತೆ, ನನ್ನ ಕರ್ಮ. ಗ್ರಹಚಾರ ಸರಿ ಇಲ್ಲ ಅನ್ನೋರು ಕೈಲಾಗದಿರೋರು ಹರಿ. ನಾವೇನಾದ್ರೂ ಸಾಧನೆ ಮಾಡಬೇಕು ಅಂದರೆ ಛಲ ನಮ್ಮಲ್ಲಿರಬೇಕು, ಆವಾಗಲೇ ಏನಾದ್ರು ಅಚೀವ್ ಮಾಡೋಕ್ಕೆ ಸಾಧ್ಯ. ಆದರೆ ಆ ಛಲನ ನಿನ್ನನ್ನು ನಾನು ಯಾವತ್ತೂ ನೋಡಲೇ ಇಲ್ಲ, ನೋಡ್ತೀನಿ ಅನ್ನೋ ನಂಬಿಕೆನೂ ಇಲ್ಲ. ಏನು ಮಾಡೋಕ್ಕಾಗಲ್ಲ, ನನ್ನ ಹಣೆ ಬರ. ಪ್ರೀತಿ ನನ್ನ ನಂಬಿದ ತಪ್ಪಿಗೆ ಮದುವೆನೂ ಅದೇ. ಗಂಡ ಅನ್ನೋ ಗೌರವ ಕೊಡಲೇಬೇಕು, ಕೊಡ್ತಾ ಇದ್ದೀನಿ. ಆದರೆ ನಮ್ಮ ಮನೆಯವರು ನಾನು ಹೇಳಿದ್ರೆ ನಿನಗೆ ಗೌರವ ಕೊಡೋದಲ್ಲ ಹರಿ, ಆ ಗೌರವನ ನೀನೇ ಸಂಪಾದನೆ ಮಾಡಬೇಕು. ಆವಾಗ ನನಗೂ ಖುಷಿ ಆಗತ್ತೆ. ಯಾಕೆ ನನ್ಗೆ ಆಸೆ ಇರಲ್ವಾ ಸಮಾಜದ ಮುಂದೆ ಇವ್ರು ನನ್ನ ಮಗಳ ಗಂಡ, ನನ್ನ ಅಳಿಯ ಅಂತ ಹೊಗಳಬೇಕು ಅಂತ. ಅದು ಯಾವಾಗ ಈಡೇರತ್ತೋ, ಈಡೇರದೆ ಬರೀ ಕನ್ಸಾಗಿ ಉಳಿದೋಗತ್ತೋ ಅರ್ಥನೇ ಆಗ್ತಿಲ್ಲ. ಆದರೆ ಒಂದು ಮಾತ್ರ ತುಂಬ ಚೆನ್ನಾಗಿ ಗೊತ್ತಾಗೋಯ್ತು, ಒಳ್ಳೆ ಅಳಿಯನೂ ಆಗಲ್ಲ, ಒಳ್ಳೆ ಗಂಡನೂ ಆಗಲ್ಲ. ನಂದು ಒಂದು ಜೀವನ ಅನಿಷ್ಟಕ್ಕೆ ಶನೀಶ್ವರನೇ ಕಾರಣ ಅನ್ನೋ ಹಾಗೆ ಎಲ್ಲದಕ್ಕೂ ನಾನೇ ಕಾರಣ ಅನ್ನೋ ಥರ ಮಾತಾಡ್ತಾರೆ. ಈ ಕೆಲಸ ಅನ್ನೋದು ಒಂದು ಹಿಂದೆ ಹೋಗಿದ್ದಿದ್ರೆ ಈ ಗತಿ ಬರ್ತಿರ್ಲಿಲ್ಲ. ಅದು ಯಾವಾಗ ಈ ಕೆಲಸ ಮಾಡೋದನ್ನು ಕಂಡಿರೋದನ್ನೋ ಅವ್ನು ಸಿಕ್ಕಿದ್ರೆ ಚುಚ್ಚಿ ಸಾಯಿಸ್ಬಿಡ್ಬೇಕು. ದರಿದ್ರದವನು. ಏನಪ್ಪ ಫುಟ್ಪಾತಲ್ಲಿ ಕೊರೋ ಪರಿಸ್ಥಿತಿ ಬಂತಲ್ಲಪ್ಪ ನಿಂದು, ಮತ್ತೆ ಏನಾಯ್ತು? ಮನೇಲಿ ಪರಿಸ್ಥಿತಿ ಸರಿ ಇಲ್ಲ ಕಣ. ನನ್ನ ಲೈಫು ತುಂಬ ರಿಸ್ಕಲ್ಲಿ ಓಡ್ತಾ ಇದೆ. ಅದಕ್ಕೆ ಹೇಳೋದು, ಯಮನ್ ಜೊತೆ ಬೇಕಾದ್ರೆ ಜಗಳ ಮಾಡ್ಬೋದು, ಈ ಹೆಂಡತಿಯರ ಜೊತೆ ಜಗಳ ಮಾಡಿದ್ರೆ ನೆಮ್ಮದಿಯಾಗಿ ಬದುಕೋಕ್ಕಾಗಲ್ಲ. ನಾನು ಹೇಳಿದಾಗೆ ಅವಳ ಹತ್ರ ಹೋಗಿ ಮಾತಾಡಲಿಲ್ವ ನೀನು? ಕೊಡು. ಮಾತಾಡಕ್ಕೆ ಬಿಟ್ರೆ ತಾನೇ ಅವಳು ಈ ಜಿಂಕೆ ಮೇಲೆ ಹುಲಿ ಎಗರ್ದಾಗ ಎಗರ್ತಾಳೆ. ನಾನು ಹೇಳಿದಾಗ ಕೆಲ್ಸಕ್ಕೆ ಹೋಗು, ನನ್ನ ಮಾತು ಉಳಿಸ್ಕೊಡು, ಇಲ್ಲ ಅಂದರೆ ಇಲ್ಲಿ ನಡೆದಿರೋದೆಲ್ಲ ಮನೇಲಿ ತಿಳಿಸ್ತೀನಿ ಅಂತ ಹೇಳ್ತಾಳೆ. ಬ್ಲ್ಯಾಕ್ ಮೇಲ್ ಮಾಡ್ತಾಳೆ. ಬ್ರೋ, ಮನೇಲಿ ಎಸಿ ಇದ್ದರೂ ಬೆವರ್ತಾ ಇರ್ತೀನಿ ಕಣ, ಕರ್ಮ. ಅದಕ್ಕೇನಾದ್ರು ಒಂದು ಐಡಿಯಾ ಕೊಡ ಪ್ಲೀಸ್ ಕಣ. ನೋಡೋ, ಈ ನಮ್ಮ ಗಡ್ಡನ ಬೇರೆ ಯಾರಾದರೂ ಬೋಳಿಸ್ತಾರೆ, ಆದರೆ ಇದಕ್ಕೆ ಬೇರೆ ದಾರಿ ಇಲ್ಲ ಕಣ. ಇಲ್ಲಾಂದರೆ ಕಷ್ಟ ಆಗ್ಬಿಡುತ್ತೆ ಕಣ. ಏನಾದರೂ ಒಂದು ದಾರಿ ಹುಡ್ಕೊಂಡು ನೀನೊಂದು ಕೆಲಸನ ಹುಡ್ಕೊಳ್ಳೇಬೇಕು. ಇವಾಗ ನಾನು ಕೆಲಸ ಮಾಡ್ತೀನಿ ಅಂದರು ಯಾರು ತಾನೇ ಕರೆದು ಕೆಲಸ ಕೊಡ್ತಾರೋ ನನಗೆ? ಇಷ್ಟು ಅಗಲ ಇರೋ ದೋಸೆಗೆ ಅಷ್ಟು ಉದ್ದ ಇರುತ್ತೆ ಕ್ಯೂ ದಿನ ಬೆಳಗಾದರೆ. ಅಂಥದ್ರಲ್ಲಿ ನಾನು ಎಜುಕೇಷನ್ ಮುಗಿಸಿ ಇಷ್ಟು ವರ್ಷ ಆಯಿತು, ಎಕ್ಸ್ಪೀರಿಯನ್ಸ್ ಇಲ್ಲ. ನನ್ನನ್ನು ಕರೆದು ರೆಡ್ ಕಾರ್ಪೆಟ್ ಹಾಕಿ ಯಾವಂತಾನೆ ಕೆಲಸ ಕೊಡ್ತಾನೆ ಹೇಳು? ಹೌದೌದು, ನಿನಗೆ ಗೊತ್ತಿದೆಯಲ್ಲ ಬ್ರೋ, ಈಗ ಆ AI ಬಂದು ಸುಮಾರು ಜನರ ಕೆಲಸನ ಕಿತ್ಕೊಂಡ್ಬಿಟ್ಟಿದೆ. 30,000 ಜನರನ್ನ ಯಾವುದೋ ಒಂದು ಕಂಪನಿ ಕೆಲಸದಿಂದ ತೆಗೆದಾಕ್ಬಿಟ್ಟಿದೆ. ಹೌದೌದು. ಒಂದು ಗಾದೆ ಇದೆ ಕಣ, ಕೆಲಸಕ್ಕೆ ಬರದೇ ಇರೋನು ನೆಲ ಡೊಂಕು ಅನ್ನಂತೆ. ಹಂಗಾಯ್ತು. ಕೆಲಸ ಹುಡ್ಕೋ ಅಂದರೆ ಭೂಮಿ ಮೇಲೆ ಯಾರಿಗೂ ಇಲ್ದಿರೋ ಸಮಸ್ಯೆ ನನಗಿದೆ ಅಂತ ಹೇಳ್ತಿದ್ಯಾ ನೀನು. ಕೊಡಿಲಿ ನೋಡ, ನಿನ್ನ ಎಜುಕೇಷನ್ಗೆ ಕೆಲಸ ಸಿಗದೇ ಇರ್ಬೋದು, ಆದರೆ ನೀನು ಒಂದು ಕೆಲಸನ ಹುಡ್ಕೊಳ್ಳೇಬೇಕು. ಇಲ್ಲಾಂದರೆ ತಿರುಪತಿಗೆ ಹೋದರೂ ಗೋವಿಂದನ ದರ್ಶನ ಆಗಲ್ವಲ್ಲ, ಹಾಗೆ ನಿನ್ನ ಬದುಕು ಗೋವಿಂದ ಆಗ್ಬಿಡುತ್ತೆ. ಬ್ರೋ, ಹಾಗೆಲ್ಲ ಹೆದರ್ಸ್ಬೇಡ ಕಣ. ಇವಾಗೇನು ಕೆಲಸ ತಾನೇ, ಸರಿ ಹುಡ್ಕೋತೀನಿ. ನನಗೆ ಗೊತ್ತಿರೋ ಫ್ರೆಂಡ್ಸ್ನೆಲ್ಲ ಫೋನ್ ಮಾಡಿ ಯಾವುದಾದ್ರೂ ವಾಚ್ಮ್ಯಾನ್ ಕೆಲಸ ಇದೆಯಾ ಅಂತ ಕೇಳಿ ಅದನ್ನಾದರೂ ಮಾಡ್ತೀನಿ. ಈ ಕ್ರಿಮಿಗಳ ಜೊತೆ ಇರೋದಕ್ಕಿಂತ ಯಾವುದಾದ್ರೂ ATM ಅಲ್ಲಿ AC ಕೆಳಗಡೆ ಕೂತ್ಕೊಂಡು ವಾಚ್ಮ್ಯಾನ್ ಆಗಿರೋದೇ ಸರಿ.
ಏನೋ ಇದು ಇಷ್ಟು ದಿವಸ ಕೆಲ್ಸಕ್ಕೆ ಹೋಗೋ ಅಂದರೆ ಒಪ್ಕೋತಿರ್ಲಿಲ್ಲ, ಈಗ ದಿಢೀರ್ ಅಂತ ಒಪ್ಕೊಂಬಿಟ್ರೆ? ಏನೋ ಮಾಡಲಿ, ನನ್ನ ಪರಿಸ್ಥಿತಿ ಆಗಿದೆ. ನೀನು ನನ್ನ ಜಾಗದಲ್ಲಿ ಇದ್ದಿದ್ರೆ ನಿನಗೆ ಗೊತ್ತಾಗಿರೋದು ಆವಾಗ. ನನಗೇನಾದರೂ ನಿನ್ನ ಥರ ಮಾವನ ದುಡ್ಡಲ್ಲಿ ಬದುಕೋ ಅವಕಾಶ ಸಿಕ್ಕಿದ್ದಿದ್ರೆ ರಾಜನ್ ಥರ ಬದುಕ್ತಾ ಇದ್ದೆ ಕಣ. ಏನು ಮಾಡೋದು, ಹಲ್ಲಿದ್ರೆ ಕಡಲೆ ಇಲ್ಲ, ಕಡಲೆ ಇದ್ರೆ ಹಲ್ಲಿಲ್ಲ. ಅವ್ರು ಅಲ್ಗೊಳಕೋತಾರೆ, ನೀನು ಇಲ್ಗೊಳಕೋತಾ ಇದೆಯಲ್ಲ ಬ್ರೋ. ಮನೆ ಅಳಿಯನಾಗಿರೋದು ಅಷ್ಟು ಸುಲಭವಾದ ಮಾತಲ್ಲ, ತಿಳ್ಕೊ. ಈ ಪ್ರಪಂಚದಲ್ಲಿ ಯಾವುದೂ ಸುಲಭ ಅಲ್ಲ ಕಣ. ತಟ್ಟೆಲಿರೋ ಅನ್ನನ ಎತ್ತಿ ಬಾಯಿಗೆ ಹಾಕಬೇಕು ಅಂದರೆ ಈ ಕೈನ ಮೇಲೆತ್ತಕ್ಕೂ ಕಷ್ಟಪಡ್ಬೇಕು. ಬಂಗಾರದಂಥ ಹೆಂಡ್ತಿ, 3 ತಲೆಮಾರು ಕೂತ್ಕೊಂಡು ತಿನ್ನೋಷ್ಟು ಆಸ್ತಿ ಮಾಡಿರೋ ಮಾವ, ಇನ್ನೇನ ಬೇಕು? ಅವ್ರನ್ನ ಚೆನ್ನಾಗಿ ಬಳಸ್ಕೊಂಡು ಬದುಕೋದನ್ನು ಕಲಿಬೇಕು ಕಣ. ಇಲ್ಲಿ ಮಾತಾಡೋದಕ್ಕಿಂತ ಸೈಲೆಂಟ್ ಆಗಿದ್ರೆ ತುಂಬ ಒಳ್ಳೆಯದು. ಹೇಳ್ತಾರಲ್ಲ ಮೌನಂ ಶರಣಂ ಗಚ್ಚಾಮಿ ಅಂತ, ಹಾಗೆ ಅದನ್ನು ಉಪಯೋಗಿಸ್ಕೋಬೇಕು. ನಿನಗೆ ಇವೆಲ್ಲ ಗೊತ್ತಿದ್ರೆ ನನಗ್ಯಾಕೆ ಹೆಲ್ಪ್ ಮಾಡು ಅಂತ ಹೇಳ್ತಿದ್ದೆ. ಸರಿ ಬ್ರೋ, ಕೆಲಸ ಹುಡುಕ್ತೀನಿ, ಆಮೇಲೆ ಇವ್ರಿಗೆಲ್ಲ ಉತ್ತರ ಕೊಡ್ತೀನಿ. ಮೊದಲು ಕೆಲಸ ಹುಡ್ಕೋ, ಆಮೇಲೆ ಉತ್ತರ ಕೊಡ್ತೀಯೋ ಅಥವಾ ಅವರಿಗೆ ಪ್ರಶ್ನೆ ಹಾಕ್ತೀಯೋ ನೋಡೋಣ. ಬಾ, ಸುಸ್ತಾಗಿದೆಯಾ? ಒಂದು ಜ್ಯೂಸ್ ಕೊಡಿಸ್ತೀನಿ ನಾನೇ, ಬಾ. ಲಕ್ಷ್ಮಿ, ಅದು ಒಬ್ಬರಿಗೆ ಫುಲ್ ಬಾಡಿ ಚೆಕ್ ಮಾಡಿಸೋಕ್ಕೆ ಎಷ್ಟು ದುಡ್ಡು ಆಗುತ್ತೋ ಗೊತ್ತಿಲ್ಲ. ಅದಕ್ಕೆ ನೀನು ಇವಾಗ ಮಾಡಿಸ್ಕೊ, ಅದು ನೋಡಿಕೊಂಡು ನಾನು ಆಮೇಲೆ ಮಾಡಿಸ್ಕೊತೀನಿ. ಕೆಲಸ ಮಾಡಿ, ಇವತ್ತು ನೀವು ಮಾಡಿಸ್ಕೊಂಬಿಡಿ, ನಾನು ಇನ್ನೊಂದು ದಿನ ಬಂದು ಚೆಕಪ್ ಮಾಡಿಸ್ಕೊತೀನಿ. ಡಾಕ್ಟ್ರು ನಿನಗೆ ಚೆಕ್ ಮಾಡ್ಸೋಕ್ಕೆ ಹೇಳಿರೋದು, ನನಗಲ್ಲ. ಡಾಕ್ಟ್ರ್ ಏನು ಹೇಳಿದ್ರು? 50 ವರ್ಷ ಆದಮೇಲೆ ಆಗಾಗ ಬಾಡಿ ಚೆಕಪ್ ಮಾಡಿಸ್ಕೋಬೇಕು ಅಂತ. ನೀವು ಮಾಡಿಸ್ಕೊಳ್ಳಿ, ನಾನು ಮಾಡಿಸ್ಕೋತೀನಿ. ಇಲ್ಲ ಅಂದರೆ ಮನೆಗೆ ಹೋಗೋಣ. ಸರಿ, ಆಯಿತು, ಇಬ್ಬರು ಮಾಡಿಸ್ಕೊಂಡ ನಡಿ. ನಮಸ್ಕಾರ ಮೇಡಮ್. ನಮಸ್ತೆ, ಹೇಳಿ, ಏನು ವಿಷಯ? ನಮ್ಮಿಬ್ಬರದು ಫುಲ್ ಬಾಡಿ ಚೆಕಪ್ ಆಗಬೇಕಿತ್ತು. ಹೌದಾ? ನಿಮ್ಮ ಹೆಸರು? ನನ್ನ ಹೆಸರು ಶ್ರೀನಿವಾಸ್ ಅಂತ. ನಿಮ್ಮ ಶ್ರೀಮತಿ ಅವ್ರ ಹೆಸರು? ಲಕ್ಷ್ಮಿ. ಏಜು? ಈ ಪ್ರಿಸ್ಕ್ರಿಪ್ಷನ್ ತಗೊಂಡೋಗಿ ಸಿಸ್ಟರ್ ಹತ್ರ ಕೊಡಿ, ಅವ್ರು ಚೆಕಪ್ ಮಾಡ್ತಾರೆ. ಸರಿ ಡಾಕ್ಟರ್.